ಸ್ನೇಹಿತರೆ ನಮಸ್ಕಾರ. ನನ್ನ ಕೊನೆಯ ವಿಡಿಯೋದಲ್ಲಿ ನಾನು ಬಿಸ್ನೆಸ್ ಮತ್ತು ಸ್ಯಾಲ್ರಿಗಿರುವಂಥ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಬಗ್ಗೆ ಡಿಸ್ಕಷನ್ ಮಾಡಿದೆ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ತಪ್ಪದೇ ಆ ವಿಡಿಯೋನ ನೋಡಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಬಿಸ್ನೆಸ್ ಅಂದರೆ ಏನು, ಬಿಸ್ನೆಸ್ಸನ್ನು ನಾವು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಬಿಸ್ನೆಸ್ಸಲ್ಲಿರುವಂಥ ಸ್ಟೇಜಸ್ಗಳು, ಟೈಪ್ಸ್ ಆಫ್ ಬಿಸ್ನೆಸ್ಸಲ್ಲಿರುವಂಥ ಗ್ರೋತ್ ಅಪಾರ್ಚುನಿಟೀಸು, ಅರ್ನಿಂಗ್ ಅಪಾರ್ಚುನಿಟೀಸ್ ಬಗ್ಗೆ ಒನ್ ಬೈ ಒನ್ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ಬಿಸ್ನೆಸ್ಸಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದರೆ, ಮೂಲೆಯಲ್ಲಿರುವಂಥ ಒಬ್ಬ ವ್ಯಕ್ತಿಯನ್ನು ಮುಗಿಲೆತ್ತರಕ್ಕೆ ತಗೊಂಡು ಹೋಗುವಂಥ ಶಕ್ತಿ ಬಿಸ್ನೆಸ್ಸಲ್ಲಿದೆ. ಸಾಮಾನ್ಯನನ್ನು ಅಸಾಮಾನ್ಯನನ್ನಾಗಿ ಮಾಡುವಂಥ ಶಕ್ತಿ ಬಿಸ್ನೆಸ್ಸಲ್ಲಿದೆ. ಬಡವನನ್ನು ಶ್ರೀಮಂತನನ್ನಾಗಿ ಮಾಡುವಂಥ ಶಕ್ತಿ ಬಿಸ್ನೆಸ್ಸಲ್ಲಿದೆ. ಆದರೆ ನಮ್ಮ ಸೊಸೈಟಿನಲ್ಲಿ ಯಾರು ಈ ಬಿಸ್ನೆಸ್ ಬಗ್ಗೆ ಹೇಳ್ಕೊಟ್ಟಿರೋದಿಲ್ಲ. ಈ ಬಿಸ್ನೆಸ್ಸನ್ನು ರಿಸ್ಕು, ಕಷ್ಟ, ನಿನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂಥೇಳಿ ಎಲ್ಲರೂ ನಮಗೆ ನೆಗೆಟಿವಿಟಿ ತುಂಬಿರ್ತಾರೆ. ಇನ್ನು ಸುಮಾರು ಜನ ಏನು ಮಾಡ್ತಾರಂತಂದರೆ, ನಾವು ಬಿಸ್ನೆಸ್ ಮಾಡ್ತೀವಿ ಅಂತ ಅಂದ ತಕ್ಷಣವೇ ಎಸ್ಪೆಷಲಿ ನಮ್ಮ ಫ್ಯಾಮಿಲಿನಲ್ಲೇ ನಮ್ಮ ಫ್ರೆಂಡ್ಸು, ರಿಲೇಟಿವ್ಸೇ ನಮ್ಮನ್ನು ಕಾಲು ಎಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಸ್ನೆಸ್ಸು ಕಷ್ಟ, ಇದನ್ನು ಮಾಡೋಕ್ಕಾಗಲ್ಲ, ಸೋಲ್ತೀಯ ಅಂಥೇಳಿ ಎಲ್ಲರೂ ನಮಗೆ ನೆಗೆಟಿವಿಟಿ ತುಂಬಿಡ್ತಾರೆ. ಆ ಕಾರಣಕ್ಕೋಸ್ಕರ ಸುಮಾರು ಜನ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಹಿಂದೇಟಾಗ್ತಾರೆ. ಇದನ್ನು ಮಾಡದೆ ಕೊನೆಗೆ ಲೈಫ್ ಟೈಮ್ ಸ್ಯಾಲ್ರಿ ದುಡಿಯೋಣ ಅಂಥೇಳಿ ಲೈಫ್ ಟೈಮ್ ಅದರಲ್ಲೇ ಕಾಲ ಕಳೆದ್ಬಿಡ್ತಾರೆ. ಒಂದು ಸ್ವಲ್ಪ ನೀವು ಡಿಫ್ರೆಂಟಾಗಿ ಥಿಂಕ್ ಮಾಡಿ, ಸ್ವಲ್ಪ ರಿಸ್ಕ್ ತೊಗೊಂಡು, ಸ್ವಲ್ಪ ಕಷ್ಟಪಟ್ಟು ನೀವೇನಾದರೂ ಬಿಸ್ನೆಸ್ಗೆ ಇಳಿದಿದ್ದೆ ಆದರೆ ಅರ್ಲಿ ಸ್ಟೇಜಲ್ಲಿ ನಿಮಗೆ ಬಿಸ್ನೆಸ್ಸಲ್ಲಿ ಅಫ್ಕೋರ್ಸ್ ತುಂಬಾ ಕಷ್ಟ ಇರುತ್ತೆ. ಏನು ಮಾಡಬೇಕಂತ ಗೊತ್ತಾಗಲ್ಲ, ಯಾವ ರೀತಿ ಸ್ಟಾರ್ಟ್ ಮಾಡಬೇಕಂತ ಗೊತ್ತಾಗಲ್ಲ, ಲೀಡ್ಸ್ ಜನ್ರೇಟ್ ಆಗಲ್ಲ, ಇನ್ಕಮ್ ಬರಲ್ಲ, ಅರ್ನಿಂಗ್ಸ್ ಇರಲ್ಲ. ಕೆಲವೊಂದು ಸಲ ನಿಲ್ಲಿಸ್ಬಿಡೋಣಪ್ಪ ಇದನ್ನು ಅಂತ ಅನಿಸ್ಬಿಡುತ್ತೆ. ಇಷ್ಟೆಲ್ಲವನ್ನು ದಾಟ್ಕೊಂಡು ನೀವು ಒಂದು ಸಲ ಒಂದು ಸ್ಟೇಜಿಗೆ ಬಂದ್ರಿ ಅಂತಂದರೆ ಬಿಸ್ನೆಸ್ ಅನ್ನೋದು ನಿಧಾನವಾಗಿ ಗ್ರೋತ್ ಆಗಿ ಸ್ಟಾರ್ಟ್ ಆಗುತ್ತೆ. ದೆನ್ ನಿಮ್ಮನ್ನು ಹಿಡಿಯೋರು ಯಾರೂ ಇಲ್ಲ, ಅಷ್ಟು ಶಕ್ತಿ ಬಿಸ್ನೆಸ್ಸಲ್ಲಿದೆ. ಸ್ನೇಹಿತರೆ, ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಯಾವುದಾದ್ರೂ ಕಮಿಟ್ಮೆಂಟ್ಸ್ ಇತ್ತು ಅಥವಾ EMI ಇತ್ತು ಅಂತಂದರೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅದರ ಜೊತೆಗೆ ಅರ್ಲಿ ಸ್ಟೇಜಲ್ಲಿ ನಿಮಗೆ ಬಿಸ್ನೆಸ್ಸಲ್ಲಿ 1 ರಿಂದ 2 ವರ್ಷ ನಿಮಗೆ ಯಾವುದೇ ರೀತಿ ಇನ್ಕಮ್ ಬರ್ದಿರೋದಿಲ್ಲ. ಫಸ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಟೈಮ್ ಕೊಡಬೇಕಾಗತ್ತೆ, ಎಫರ್ಟ್ ಹಾಕಬೇಕಾಗತ್ತೆ. ಆದರೂ ಕೂಡ 2 ವರ್ಷ ನಿಮ್ಗೆ ಯಾವುದೇ ರೀತಿ ಇನ್ಕಮ್ ಬರ್ತಿರೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ಒಂದು ಎಮರ್ಜೆನ್ಸಿ ಫಂಡ್ ಅಂತೇಳಿ ಒಂದು ಬಿಲ್ಡ್ ಮಾಡ್ಕೋಬೇಕು. ಎಮರ್ಜೆನ್ಸಿ ಫಂಡ್ ಅಂತಂದರೆ, ಈಗ ತಿಂಗಳ ನಿಮಗೆ ಫಿಕ್ಸ್ಡ್ ಆಗಿ ಒಂದು 10,000 ರೂಪಾಯಿ ಖರ್ಚಿದೆ ಫ್ಯಾಮಿಲಿನ ಮೇಂಟೈನ್ ಮಾಡೋದಕ್ಕೆ. ವರ್ಷಕ್ಕೆ ಎಷ್ಟಾಗುತ್ತೆ? 1,20,000 ರೂಪಾಯಿ ಆಗುತ್ತೆ. ಈ 1,20,000 ರೂಪಾಯಿನ ನೀವು ಎಮರ್ಜೆನ್ಸಿ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ತಿಂಗಳ 10,000 ರೂಪಾಯಿನ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿನ ರನ್ ಮಾಡ್ತಿರ್ಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ಫ್ಯಾಮಿಲಿ ನಡೆಸೋದಕ್ಕೆ ಸದ್ಯಕ್ಕೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೀವು 100% ಆಗಿ ಬಿಸ್ನೆಸ್ ಮೇಲೆ ಫೋಕಸ್ ಮಾಡ್ಬೋದು. ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿ ಅರ್ನಿಂಗ್ಸ್ ಯು ಕ್ಯಾನ್ 100% ಫೋಕಸ್ ಆನ್ ಬಿಸ್ನೆಸ್ ದ್ಯಾಟ್ ಯು ವಿಲ್ ಗೆಟ್ ಅ ಗುಡ್ ರಿಟರ್ನ್ ಇನ್ ಯುವರ್ ಬಿಸ್ನೆಸ್. ಸ್ನೇಹಿತರೆ, ಬಿಸ್ನೆಸ್ಸನ್ನು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ಒಂದು ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಮೊದಲನೇದಾಗಿ ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಇರಬೇಕು. ಉದಾಹರಣೆಗೆ ನೀವು ಒಂದು ಟೀ ಅಂಗಡಿ ಹಾಕ್ತಿರ್ಬೋದು, ಅಥವಾ ಹೋಟೆಲ್ ಹಾಕ್ತಿರ್ಬೋದು, ಗ್ರಾಸರಿ ಸ್ಟೋರ್ಸ್ ಹಾಕ್ತಿರ್ಬೋದು, ಅಥವಾ ಮೊಬೈಲ್ಗಳನ್ನು ಸೆಲ್ ಮಾಡ್ತಿರ್ಬೋದು, ಹಾರ್ಡ್ವೇರ್, ಸಾಫ್ಟ್ವೇರ್, ಈ ರೀತಿ ಅನೇಕ ವಸ್ತುಗಳಿದ್ದಾವೆ. ನೀವು ಯಾವ ವಸ್ತುವನ್ನು ಸೆಲ್ ಮಾಡ್ತಿರ್ತೀರ ಆ ವಸ್ತುವಿನ ಬಗ್ಗೆ ನಿಮಗೆ ಇನ್ಡೆಪ್ತ್ ಆದಂಥ ನಾಲೆಜ್ ಇರಬೇಕು. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ಯಾವುದೇ ಒಂದು ಬಿಸ್ನೆಸ್ ನಡಿಬೇಕು ಅಂತಂದರೆ ಫಸ್ಟು ನೀವು ಮಾರ್ಕೆಟಿಂಗ್ ಮಾಡಬೇಕು. ಈದರ್ ಆನ್ಲೈನ್ ಆರ್ ಆಫ್ಲೈನ್, ಎರಡೂ ಕಡೆನೂ ಕೂಡ ಈಗ 100% ಆಗಿ ನೀವು ಮಾರ್ಕೆಟನ್ನು, ನಿಮ್ಮ ಪ್ರಾಡಕ್ಟ್ ಬಗ್ಗೆ ಕಂಟಿನ್ಯೂ ಆಗಿ ಮಾರ್ಕೆಟ್ ಮಾಡ್ತಾ ಇರಬೇಕು. ಒಂದು ಸಲ ಮಾರ್ಕೆಟಿಂಗ್ ಆಯಿತು ಅಂತಂದರೆ ಜನ ನಿಮ್ಮ ಅಂಗಡಿ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ನಿಧಾನವಾಗಿ ಸೇಲ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬಿಸ್ನೆಸ್ ಕ್ಲೋಸಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಒಂದು ಬಿಸ್ನೆಸ್ ಫ್ಲೋ ಅನ್ನೋದು ನಡೀತಾ ಹೋಗುತ್ತೆ. ಇದನ್ನು ಇನ್ನೂ ಇನ್ಡೆಪ್ತಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, ಬಿಸ್ನೆಸ್ನಲ್ಲಿ ನಿಮಗೆ 5 ವಿಷಯಗಳು ಗೊತ್ತಿರಬೇಕು. ಮೊದಲೇದು ಬಂದ್ಬಿಟ್ಟು ಪ್ರಾಡಕ್ಟ್. ನೀವು ಯಾವ ಒಂದು ವಸ್ತುನ ಜನಗಳಿಗೆ ಸೆಲ್ ಮಾಡ್ತಿರ್ತೀರ ಆ ವಸ್ತುವಿನ ಬಗ್ಗೆ ನಿಮಗೆ ಇನ್ಡೆಪ್ತ್ ಆದಂಥ ನಾಲೆಜ್ ಇರಬೇಕು. ಉದಾಹರಣೆಗೆ ನೀವು ಇನ್ಶೂರೆನ್ಸನ್ನು ಸೆಲ್ ಮಾಡ್ತಾ ಇದ್ದೀರ ಅಂತಂದರೆ, ಕಸ್ಟಮರ್ ಇನ್ಶೂರೆನ್ಸ್ ಬಗ್ಗೆ ಏನಾದರೂ ಕೇಳಿದಾಗ ಅದನ್ನು ಇನ್ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡುವಂಥ ನಾಲೆಜ್ ನಿಮ್ಮಲ್ಲಿ ಇರಬೇಕು. ಇಲ್ಲ ಅಂತಂದರೆ ಸೇಲ್ಸ್ ಆಗೋದಿಲ್ಲ. ಎರಡನೇದು ಬಂದ್ಬಿಟ್ಟು ಪ್ರೈಸ್. ಅರ್ಲಿ ಸ್ಟೇಜಲ್ಲಿ ನೀವು ಕಾಂಪಿಟೇಟರ್ಸ್ಗೆ ಕಂಪೇರ್ ಮಾಡಿದಾಗ ಪ್ರೈಸನ್ನು ಸ್ವಲ್ಪ ಕಮ್ಮಿ ಇಡಿ. ಯಾಕೆ ಅಂತಂದರೆ, ಫಸ್ಟು ಜನಗಳು ನಿಮ್ಮ ಅಂಗಡಿಗೆ ಬರಬೇಕು, ಅದಾದಮೇಲೆ ಅವರಿಗೆ ಪ್ರಾಡಕ್ಟ್ ಇಷ್ಟ ಆಗಬೇಕು, ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತತ್ತು ಅಂದರೆ ಲೇಟರ್ ಪಾರ್ಟಲ್ಲಿ ನೀವು ಪ್ರೈಸನ್ನು ಇನ್ಕ್ರೀಸ್ ಮಾಡ್ಕೋಬೋದು. ಉದಾಹರಣೆಗೆ ಜಿಯೋದವರು ಅರ್ಲಿ ಸ್ಟೇಜಲ್ಲಿ ಫ್ರೀಯಾಗಿ ಇಂಟರ್ನೆಟ್ ಕೊಟ್ಟರು, ನಾವು ಇಂಟರ್ನೆಟ್ ಬಳಸುವಂತೆ ಮಾಡಿದ್ರು, ಅದಾದಮೇಲೆ ಪ್ರೈಸನ್ನು ಇನ್ಕ್ರೀಸ್ ಮಾಡಿದ್ರು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪ್ಲೇಸ್.
ಯಾವುದೇ ಒಂದು ಬಿಸ್ನೆಸ್ ಸಕ್ಸಸ್ಸನ್ನು ಸಾಧಿಸಬೇಕು ಅಂತಂದರೆ ಪ್ಲೇಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಉದಾಹರಣೆಗೆ ನೀವು ಹೋಟೆಲ್ ಹಾಕ್ತೀರಾ ಅಂತಂದರೆ ಮೇನ್ ರೋಡಲ್ಲೇ ಇರಬೇಕು. ನೀವು ಗ್ರಾಸರಿ ಸ್ಟೋರ್ಸನ್ನು ಇಡ್ತೀರಾ ಅಂತಂದರೆ ಮೇನ್ ಮಾರ್ಕೆಟಲ್ಲೇ ಇರಬೇಕು. ನೀವು ಮೆಡಿಕಲ್ ಸ್ಟೋರ್ಸನ್ನು ಹಾಕ್ತೀರಾ ಅಂತಂದರೆ ಹಾಸ್ಪಿಟಲ್ ಪಕ್ಕ ಇರಬೇಕು. ನೀವು ಜೆರಾಕ್ಸ್ ಶಾಪನ್ನು ಓಪನ್ ಮಾಡ್ತೀರಾ ಅಂತಂದರೆ ಸ್ಕೂಲ್ ಕಾಲೇಜ್ ಪಕ್ಕ ಇರಬೇಕು. ಈ ರೀತಿ ಪ್ರತಿಯೊಂದು ಬಿಸ್ನೆಸ್ಗೂ ಕೂಡ ಒಂದು ಪ್ಲೇಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪ್ರಮೋಷನ್. ಯಾವುದೇ ಒಂದು ಬಿಸ್ನೆಸ್ ಲಾಂಗ್ ಟರ್ಮ್ ಅಲ್ಲಿ ಬೆಳಿಬೇಕು, ಗ್ರೋ ಆಗಬೇಕು, ಸಸ್ಟೈನ್ ಆಗಬೇಕು ಅಂತಂದ್ರೆ ಪ್ರಮೋಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಪ್ರಮೋಷನ್ನೇ ಮಾಡಿಲ್ಲ ಅಂತಂದ್ರೆ ಜನಗಳಿಗೆ ನಿಮ್ಮ ಬಿಸ್ನೆಸ್ ಬಗ್ಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಹೆಚ್ಚು ಪ್ರಮೋಷನ್ ಮಾಡಬೇಕಾಗತ್ತೆ. ಇವಾಗ ಪ್ರಮೋಷನ್ ಮಾಡೋದಕ್ಕೆ ನಮ್ಗೆ 2 ಆಪ್ಷನ್ಸ್ ಇದೆ. ಒಂದು ಆನ್ಲೈನ್, ಇನ್ನೊಂದು ಆಫ್ಲೈನ್. ಆಫ್ಲೈನ್ ಅಲ್ಲಿ ಅರ್ಲಿ ಸ್ಟೇಜ್ ಅಲ್ಲಿ ನೀವು ಪಾಂಪ್ಲೆಟ್ ಹಾಕಿ, ಬಿಲ್ ಬೋರ್ಡ್ ಹಾಕಿ, ಫ್ಲೆಕ್ಸ್ ಹಾಕಿ, ಅದರ ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ರೆಗ್ಯುಲರ್ ಆಗಿ ನಿಮ್ಮ ಬಿಸ್ನೆಸ್ ಬಗ್ಗೆ ಕಂಟೆಂಟ್ ಅನ್ನ ಪೋಸ್ಟ್ ಮಾಡಿ ಅಥವಾ ಪೇಡ್ ಆಡ್ ಅನ್ನ ರನ್ ಮಾಡಿ. ಇದರಿಂದ ನಿಮ್ಮ ಬಿಸ್ನೆಸ್ ಹೆಚ್ಚು ಜನರಿಗೆ ಗೊತ್ತಾಗುತ್ತೆ. ಆಟೋಮೆಟಿಕ್ಲಿ ಆ ಪ್ರಮೋಷನ್ ಇಂದಾಗಿ ನಿಮಗೆ ಹೆಚ್ಚು ಸೇಲ್ಸ್ ಬರುತ್ತೆ. ಲಾಸ್ಟ್ ಒಂದು ಬಂದ್ಬಿಟ್ಟು ಪೀಪಲ್. ಯಾವುದೇ ಒಂದು ಬಿಸ್ನೆಸ್ ನಡಿಬೇಕು ಅಂತಂದ್ರೆ ಅಲ್ಲಿ ಜನ ಬಹಳನೇ ಮುಖ್ಯ. ಜನ ಇಲ್ಲದೆ ನೀವು ಯಾವುದೇ ಬಿಸ್ನೆಸ್ ಅನ್ನ ಮಾಡೋಕ್ಕಾಗಲ್ಲ. ಸೊ ಈ ಬಿಸ್ನೆಸ್ ಹೆಂಗಂತಂದ್ರೆ, ಸೊ ಜನಗಳನ್ನು ನೀವು ಕರೆಕ್ಟಾಗಿ ನೋಡಿದ್ದೇ ಆದರೆ, ಅವ್ರಿಗೆ ಕರೆಕ್ಟಾಗಿ ಸರ್ವಿಸೇ ಕೊಟ್ಟಿದ್ದೇ ಆದರೆ, ಆನ್ ಟೈಮ್ ಅವರ ಕೆಲಸಗಳನ್ನು ಮಾಡಿಕೊಟ್ಟಿದ್ದೇ ಆದರೆ ಜನನೇ ನಿಮ್ಮ ಬಿಸ್ನೆಸ್ಸನ್ನು ಬೆಳೆಸ್ಬಿಡ್ತಾರೆ. ಆ ಜನ ಇನ್ನಷ್ಟು ಜನಗಳನ್ನು ನಿಮ್ಮ ಅಂಗಡಿಗೆ ಕರ್ಕೊಂಬರ್ತಾರೆ, ಇನ್ನಷ್ಟು ನಿಮಗೆ ಸೇಲ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಆದರೆ ಜನಗಳಿಗೆ ನೀವೇನಾದರೂ ಚೀಟ್ ಮಾಡಿದ್ರಿ, ಆನ್ ಟೈಮ್ ಸರ್ವಿಸ್ ಕೊಡಲಿಲ್ಲ, ಸೊ ಅವರ ಎಕ್ಸ್ಪೆಕ್ಟೇಷನ್ನ ನೀವು ರೀಚ್ ಮಾಡಿಲ್ಲ ಅಂತಂದರೆ ಆ ಜನಗಳೇ ಇನ್ನು 10 ಜನರ ಹತ್ರ ಹೋಗಿ ಹೇಳ್ತಾರೆ ಇವರ ಸರ್ವಿಸ್ ಚೆನ್ನಾಗಿಲ್ಲ, ಇವ್ರ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತೇಳಿ ಹೇಳಿಬಿಟ್ಟು ನಿಮ್ಮ ಬಿಸ್ನೆಸ್ಸನ್ನು ಅವರೇ ಡೌನ್ ಮಾಡ್ತಾರೆ. ಅದಕ್ಕೋಸ್ಕರ ಜನಗಳನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಜನಗಳನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡಿದ್ದೆ ಆದರೆ ಜನ ನಿಮ್ಮ ಬಿಸ್ನೆಸ್ಸನ್ನು ಈಸಿಯಾಗಿ ಬೆಳೆಸ್ಬಿಡ್ತಾರೆ. ಸ್ನೇಹಿತರೆ, ಈ 5 ವಿಷಯಗಳನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ದೆ ಆದರೆ ಯಾವುದೇ ಬಿಸ್ನೆಸ್ ಇದ್ರೂ ಕೂಡ ಡೆಫಿನೆಟ್ ಆಗಿ ಸಕ್ಸಸ್ ಆಗೇ ಆಗುತ್ತೆ. ಆದರೆ ನೀವು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಬಿಸ್ನೆಸ್ನಲ್ಲಿ ಏನು ಗೊತ್ತಾ, ಟೈಮ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ನಾಳೆನೇ ಗ್ರೋತ್ ಆಗಿಬಿಡಲ್ಲ, ಓವರ್ ನೈಟಲ್ಲಿ ಎಲ್ಲ ಚೇಂಜ್ ಆಗಿಬಿಡಲ್ಲ. ಸ್ವಲ್ಪ ನೀವು 1 ವರ್ಷ 2 ವರ್ಷ ಅಥವಾ 5 ವರ್ಷದವರೆಗೂ ಅಂಥ ಗ್ರೋತ್ ಅನ್ಸೋದಿಲ್ಲ. ನಿಮಗೆ ಒಂದು ನಾರ್ಮಲ್ ರೇಂಜಲ್ಲೇ ಇರುತ್ತೆ. ಒಂದು 5 ವರ್ಷ ಕ್ರಾಸ್ ಆಯಿತು ಅಂತಂದರೆ ನಿಮ್ಮ ಬಿಸ್ನೆಸ್ ನಿಮಗೆ ನಿಧಾನವಾಗಿ ಹೆಚ್ಚು ರಿಟರ್ನನ್ನು ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ತಾಳ್ಮೆ ಕೊಟ್ಟು ನೀವು ಸ್ವಲ್ಪ ಕಾಯಬೇಕಾಗತ್ತೆ. ಈ ಬಿಸ್ನೆಸ್ನಲ್ಲಿ ಮೇಜರ್ ಆಗಿ 3 ಟೈಪ್ಸ್ ಆಫ್ ಬಿಸ್ನೆಸ್ ಇದೆ. ಮೊದಲೇದು ಬಂದ್ಬಿಟ್ಟು ಸರ್ವಿಸ್ ಬಿಸ್ನೆಸ್. ಸರ್ವಿಸ್ ಬಿಸ್ನೆಸ್ ಅಂದರೆ ಯಾವುದೇ ಒಂದು ವಸ್ತುವಿನ ಮೇಲೆ ನೀವು ಜನಗಳಿಗೆ ಸರ್ವಿಸ್ ಕೊಡ್ತಾ ಇದ್ದೀರಾ ಅಂತಂದರೆ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಎಸ್ ಅ ಸರ್ವಿಸ್ ಬಿಸ್ನೆಸ್ ಅಂತ ಕರಿತೀವಿ. ಉದಾಹರಣೆಗೆ ಹೋಟೆಲ್, ಅದು ಸರ್ವಿಸ್ ಬಿಸ್ನೆಸ್. ಸೊ ಎಜುಕೇಷನ್, ಇಟ್ಸ್ ಅ ಸರ್ವಿಸ್ ಬಿಸ್ನೆಸ್. ಇನ್ಶೂರೆನ್ಸು, ಮ್ಯೂಚುವಲ್ ಫಂಡು, ಬ್ಯಾಂಕಿಂಗು, ಇವೆಲ್ಲವನ್ನು ವಿ ಕಾಲ್ ಇಟ್ ಎಸ್ ಅ ಸರ್ವಿಸ್ ಬಿಸ್ನೆಸ್ ಅಂತ ಕರಿತೀವಿ. ಎರಡನೇದು ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್. ನೀವು ಯಾವುದೋ ಒಂದು ವಸ್ತುವನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಜನಗಳಿಗೆ ಸೆಲ್ ಮಾಡ್ತಾ ಇದ್ದೀರಾ ಅಂತಂದರೆ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅಂತ ಕರಿತೀವಿ. ಉದಾಹರಣೆಗೆ ನೀವು ಬಟ್ಟೆ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀರಾ, ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀರಾ, ಟಿ ವಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀರಾ, ಫ್ರಿಜ್ಜು, ವಾಷಿಂಗ್ ಮಿಷಿನು, ಈ ಥರದ ಐಟಮ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಜನಗಳಿಗೆ ಸೆಲ್ ಮಾಡ್ತಿದ್ದೀರಾ ಅಂತಂದರೆ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಬೈ ಆ್ಯಂಡ್ ಸೆಲ್ ಬಿಸ್ನೆಸ್ ಅಂತ ಕರಿತೀವಿ. ಬೈ ಆ್ಯಂಡ್ ಸೆಲ್ ಬಿಸ್ನೆಸ್ ಅಂತಂದರೆ ಉದಾಹರಣೆಗೆ ಬಟ್ಟೆಯನ್ನು ಯಾರೋ ಒಂದು ಕಡೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ನೀವೇನು ಮಾಡೋದು ಅಂತಂದರೆ ಮ್ಯಾನುಫ್ಯಾಕ್ಚರ್ ಹತ್ರ ಬಲ್ಕಲ್ಲಿ ಹೋಗಿ ತೊಗೊಂಬಂದ್ಬಿಟ್ಟು ಸೊ ಅದನ್ನು ನೆಕ್ಸ್ಟು ನೀವು ನಿಮ್ಮ ಅಂಗಡಿನಲ್ಲಿ ಜನಗಳಿಗೆ ಸೆಲ್ ಮಾಡಿದ್ರೆ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಬೈ ಆ್ಯಂಡ್ ಸೆಲ್ ಬಿಸ್ನೆಸ್ ಅಂತ ಕರಿತೀವಿ. ಮ್ಯಾನುಫ್ಯಾಕ್ಚರಿಂದ ನೀವು ಕಮ್ಮಿ ಪ್ರೈಸ್ಗೆ ತಂದಿರ್ತೀರ, ಜನಗಳಿಗೆ ನೀವು ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಸೆಲ್ ಮಾಡಿದಾಗ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಬೈ ಆ್ಯಂಡ್ ಸೆಲ್ ಬಿಸ್ನೆಸ್ ಅಂತ ಕರಿತೀವಿ. ಈ ರೀತಿ ಬಿಸ್ನೆಸ್ನಲ್ಲಿ 3 ಕ್ಯಾಟಗರೀಸ್ ಇರುತ್ತೆ. ಹಾಗಾದರೆ ನಾವು ನಮಗಿಷ್ಟವಾದ ಬಿಸ್ನೆಸ್ಸನ್ನು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತಂದರೆ, ಸೊ ಇದನ್ನು ನೈಸ್ ಅನ್ನೋ ಒಂದು ಟೆಕ್ನಿಕ್ ಮೂಲಕ ನಿಮಗಿಷ್ಟವಾದಂಥ ಬಿಸ್ನೆಸ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎನ್ ಅಂತಂದರೆ ನೆಸಸರಿ. ನೀವು ಯಾವುದೇ ಒಂದು ವಸ್ತುವನ್ನು ಜನಗಳಿಗೆ ಸೆಲ್ ಮಾಡ್ತಾ ಇದ್ದಾರೆ ಅಂತಂದರೆ ಜನಗಳಿಗೆ ಅದು ನೆಸಸರಿ ಇರಬೇಕು. ಉದಾಹರಣೆಗೆ ಗ್ರಾಸರೀಸು, ಮೆಡಿಸಿನ್ಸು, ಬಟ್ಟೆ, ಇವೆಲ್ಲವೂ ಜನಗಳಿಗೆ ನೆಸಸರಿ ಇರುತ್ತೆ. ಜನ ಇವನ್ನ ರೆಗ್ಯುಲರಾಗಿ ತೊಗೋತಾರೆ. ನೀವು ಯಾವ ವಸ್ತುವನ್ನು ಸೆಲ್ ಮಾಡ್ತಾ ಇದ್ದೀರಾ, ಜನಗಳಿಗೆ ಆ ವಸ್ತುವಿನ ಅವಶ್ಯಕತೆ ಇದೆ ಇಲ್ಲೋ, ಅದಕ್ಕೆ ಫ್ಯೂಚರ್ ಇದೆಯಲ್ಲೋ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಫ್ಯೂಚರ್ ಇದೆ, ಅದು ನೆಸೆಸಿಟಿ ಇದೆ ಅಂತಂದರೆ ದೆನ್ ಆ ಬಿಸ್ನೆಸ್ಸನ್ನು ನೀವು ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಐ ಅಂತಂದರೆ ಇಂಟ್ರೆಸ್ಟ್, ಆಸಕ್ತಿ. ಯಾವುದೇ ಒಂದು ಬಿಸ್ನೆಸ್ ಸಕ್ಸಸ್ ಆಗಬೇಕು, ಬೆಳಿಬೇಕು, ಗ್ರೋ ಆಗಬೇಕು ಅಂತಂದರೆ ಅಲ್ಲಿ ನಿಮ್ಮ ಇಂಟ್ರೆಸ್ಟು, ನಿಮ್ಮ ಆಸಕ್ತಿ ಅನ್ನೋದು ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಯಾಕೆ ಅಂತಂದರೆ ಬಿಸ್ನೆಸ್ನಲ್ಲಿ ಕೆಲವೊಂದು ಸಲ ಲಾಸ್ ಆಗುತ್ತೆ, ಕೆಲವೊಂದು ಸಲ ಪ್ರಾಫಿಟ್ ಆಗುತ್ತೆ, ಕೆಲವೊಂದು ಸಲ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಇವೆಲ್ಲವನ್ನು ದಾಟಿ ನೀವು ಮುಂದೆ ಹೋಗಬೇಕಾಗತ್ತೆ. ಇದು ಯಾವಾಗ ನಿಮ್ಗೆ ಸಾಧ್ಯ ಆಗುತ್ತೆ ಅಂತಂದರೆ
ಆ ಬಿಸ್ನೆಸ್ನಲ್ಲಿ ಆ ಕೆಲಸದಲ್ಲಿ ನಿಮಗೆ ಇನ್ಡೆಪ್ತ್ ಆದಂಥ ಇಂಟ್ರೆಸ್ಟ್ ಇದ್ದಾಗ, ಆಸಕ್ತಿ ಇದ್ದಾಗ ಮಾತ್ರ ಸೊ ನೀವೆಲ್ಲವನ್ನ ದಾಟಿ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಇಂಟ್ರೆಸ್ಟ್ ಅನ್ನೋದು ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸಿ, ಕನ್ಸರ್ನ್. ಸ್ನೇಹಿತರೆ, ಯಾವುದೇ ಬಿಸ್ನೆಸ್ ಅಂದ್ರೂ ಕೂಡ ಅಲ್ಲಿ ನೀವು ಜನಗಳ ಜೊತೆ ಡೀಲ್ ಮಾಡ್ತಿರ್ತೀರ. ಸೊ ಬಿಸ್ನೆಸ್ನಲ್ಲಿ ಜನಗಳದ್ದು ಕೆಲವೊಂದು ಕನ್ಸರ್ನ್ಸ್ ಇರುತ್ತೆ, ಸಮಸ್ಯೆ ಇರುತ್ತೆ. ಅವೆಲ್ಲವುಗಳನ್ನು ನೀವು ಸಮಾಧಾನದಿಂದ ಕೇಳಬೇಕಾಗತ್ತೆ. ಸಮಾಧಾನದಿಂದ ಕೇಳಿ ಅವುಗಳಿಗೆ ರೆಗ್ಯುಲರ್ ಆಗಿ ಸೊಲ್ಯೂಷನ್ಸ್ ಕೊಡಬೇಕಾಗತ್ತೆ. ಅಂದಾಗ ಮಾತ್ರ ನಿಮ್ಮ ಬಿಸ್ನೆಸ್ಸು ಲಾಂಗ್ ಟರ್ಮಲ್ಲಿ ಸಕ್ಸಸ್ ಆಗುತ್ತೆ, ಬೆಳೆಯುತ್ತೆ. ಇಲ್ಲ ನಿಮಗೆ ಜನಗಳಿಗೆ ಕನ್ಸರ್ನ್ ಕೇಳೋಕ್ಕೆ ಆಗಲ್ಲ, ಆ ತಾಳ್ಮೆನೇ ಇಲ್ಲ, ಆ ಪೇಷನ್ಸ್ನೇ ಇಲ್ಲ ಅಂತಂದರೆ ನಿಮ್ಮ ಬಿಸ್ನೆಸ್ಸು ಯಾವುದೇ ಕಾರಣಕ್ಕೂ ಬೆಳೆಯೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಈ ಎನರ್ಜಿ, ಎಂಥೂಸಿಯಾಸಮ್. ಸೊ ಯಾವುದೇ ಒಂದು ಬಿಸ್ನೆಸ್ ಅಥವಾ ಕೆಲಸ ಮಾಡಬೇಕಂದ್ರೆ ಅಲ್ಲಿ ನಿಮಗೆ ಸಾಕಷ್ಟು ಉತ್ಸಾಹ ಇರಬೇಕು, ಶಕ್ತಿ ಇರಬೇಕು. ಅಂದಾಗ ಮಾತ್ರ ನಿಮ್ಮ ಬಿಸ್ನೆಸ್ ಫರ್ದರ್ ಗ್ರೋ ಆಗೋದಕ್ಕೆ, ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ನೈಸ್ ಅನ್ನೋ ಒಂದು ಫಾರ್ಮುಲಾದ ಮೂಲಕ ನಿಮಗಿಷ್ಟವಾದಂಥ ಬಿಸ್ನೆಸ್ಸನ್ನು ನೀವು ಸ್ವಲ್ಪ ಟೈಮ್ ಕೊಟ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಒಂದ್ಸಲ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂತಂದರೆ ಸೊ ಪದೇ ಪದೇ ಚೇಂಜ್ ಮಾಡೋದು ಅಥವಾ ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿ ಬರೋದು ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗಲ್ಲ. ಕಂಟಿನ್ಯೂ ಆಗಿ ನೀವು ಒಂದೇ ಟ್ರ್ಯಾಕಲ್ಲಿ ಇರಬೇಕಾಗತ್ತೆ. ಸ್ನೇಹಿತರೆ, ಯಾವುದೇ ಒಂದು ಬಿಸ್ನೆಸ್ ಇದ್ರೂ ಕೂಡ ಆ ಬಿಸ್ನೆಸ್ಸಲ್ಲಿ ಸೊ ಮಲ್ಟಿಪಲ್ ಸ್ಟೇಜಸ್ ಇರುತ್ತೆ. ಮೊದಲೇದು ಬಂದ್ಬಿಟ್ಟು ಪ್ರೈಮರಿ ಸ್ಟೇಜ್. ಈ ಪ್ರೈಮರಿ ಸ್ಟೇಜ್ ಹೆಂಗಂತಂದರೆ ಆಗ್ತಾನೆ ನೀವು ಜಸ್ಟ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರ್ತೀರ, ಬಿಸ್ನೆಸ್ಸನ್ನು ಸೆಟಪ್ ಮಾಡಿರ್ತೀರ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ. ಸೊ ಈ ಸಂದರ್ಭದಲ್ಲಿ ನೀವು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಬೇಕಾಗುತ್ತೆ. ಆದರೆ ರಿಟರ್ನ್ಸ್ ಮಾತ್ರ ನಿಮ್ಗೆ ಯಾವುದೇ ರೀತಿ ರಿಟರ್ನ್ಸ್ ಬರ್ತಿರೋದಿಲ್ಲ. ಈ ಬಿಸ್ನೆಸ್ನ ವಿಶೇಷತೆ ಏನಂತಂದರೆ ಅರ್ಲಿ ಸ್ಟೇಜಲ್ಲಿ ಅದು ಪ್ರಯತ್ನವನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡುತ್ತೆ. 2-3 ವರ್ಷ ನಿಮ್ಗೆ ಏನೂ ರಿಟರ್ನ್ ಬರಲ್ಲ. ಇನ್ನು ಸೆಕೆಂಡರಿ ಸ್ಟೇಜಲ್ಲಿ ಸೊ ನೀವು ಎಫರ್ಟ್ ಹಾಕ್ತಾನೆ ಇರಬೇಕಾಗತ್ತೆ. ರಿಸಲ್ಟ್ ಅನ್ನೋದು, ನಿಮಗೆ ಫಲ ಅನ್ನೋದು ನಿಧಾನವಾಗಿ ಅವಾಗ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಥರ್ಡ್ ಸ್ಟೇಜಲ್ಲೂ ಕೂಡ ನೀವು ಎಫರ್ಟ್ ಹಾಕ್ತಾನೆ ಇರಬೇಕಾಗತ್ತೆ. ಫಲ ನಿಧಾನವಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಥರ್ಡ್ ಸ್ಟೇಜಲ್ಲಿ. 4ನೇ ಸ್ಟೇಜಲ್ಲಿ ಹೆಂಗಾಗುತ್ತೆ ಅಂತಂದರೆ ಫೋರ್ತ್ ಸ್ಟೇಜಲ್ಲಿ ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೂ ಕೂಡ ಮ್ಯಾಕ್ಸಿಮಮ್ ರಿಟರ್ನ್ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದರೆ ಸೊ ಒಂದು 3-4 ವರ್ಷ ನೀವು ಕಂಟಿನ್ಯೂ ಆಗಿ ಎಫರ್ಟ್ ಹಾಕಿರ್ತೀರ. ಆ ಎಲ್ಲ ಎಫರ್ಟು ಕಂಪೌಂಡ್ ಆಗಿ ಕೊನೆ ಹಂತದಲ್ಲಿ ನಿಮ್ಗೆ ಹೆಚ್ಚು ರಿಟರ್ನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟೆಲ್ಲ ಆಗಬೇಕಂದ್ರೂ ಕೂಡ ಮಿನಿಮಮ್ ಅಂದ್ರೂ ಒಂದು 4-5 ವರ್ಷ ಆಗುತ್ತೆ. ಇದೆಲ್ಲವನ್ನ ಟಾಲರೇಟ್ ಮಾಡುವಂಥ, ತಡ್ಕೊಳ್ಳುವಂಥ ಶಕ್ತಿ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಇರಬೇಕು. ಅಂದಾಗ ಮಾತ್ರ ಒಬ್ಬ ಬಿಸ್ನೆಸ್ ಮ್ಯಾನ್ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಒಂದ್ಸಲ ನಿಮ್ಮ ಬಿಸ್ನೆಸ್ ಸೆಟ್ ಆಯಿತು, ಗ್ರೋ ಆಗಿ ಸ್ಟಾರ್ಟ್ ಆಯಿತು ಅಂತಂದರೆ ನಿಮ್ಮ ಬಿಸ್ನೆಸ್ಸನ್ನು ನೀವು ಅದಾದಮೇಲೆ ಸ್ಕೇಲ್ ಮಾಡ್ಬೋದು, ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೋದು. ಆವಾಗ ನಿಮ್ಮ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಗ್ರೋತ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಈ 4-5 ವರ್ಷ ಸ್ಟೇಜ್ ಇದೆಯಲ್ಲ, ಸೊ ಇದನ್ನು ನೀವು ದಾಟಲೇಬೇಕು, ಇದನ್ನು ಫೇಸ್ ಮಾಡ್ಕೊಂಡು ಬರಲೇಬೇಕು. ನೀವೇನಿವತ್ತು ಸಕ್ಸಸ್ಫುಲ್ ಬಿಸ್ನೆಸ್ಸನ್ನು ಕಾಣ್ತಾ ಇದ್ದೀವಿ, ರಿಲಯನ್ಸ್ ಇಂಡಸ್ಟ್ರಿ, TCS, ಇನ್ಫೋಸಿಸ್, ಇವೆಲ್ಲವೂ ಮುಂಚೆ ಸಣ್ಣದಾಗೆ ಸ್ಟಾರ್ಟ್ ಆಗಿದ್ದು. ಇವತ್ತು ಇಷ್ಟು ದೊಡ್ಡ ಗಾತ್ರದಲ್ಲಿ ಬೆಳೆದಿರೋದಕ್ಕೆ ಈ ಅರ್ಲಿ ಸ್ಟೇಜನ್ನು ದಾಟಿ ಬಂದೇ ಇವು ಈ ಹಂತಕ್ಕೆ ಬೆಳೆದಿರೋದು. ಸೊ ನಿಮ್ಮ ಬಿಸ್ನೆಸ್ನೂ ಕೂಡ ಅರ್ಲಿ ಸ್ಟೇಜಲ್ಲಿ ಒಂದು ಚಿಕ್ಕದಾಗಿರುತ್ತೆ. ಬಟ್ ಹೋಗ್ತಾ 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 ನೀವು ಕನ್ಸಿಸ್ಟೆಂಟಾಗಿ ಎಫರ್ಟ್ ಹಾಕಿ ಮುಂದೊಂದಿನ ಅದು ದೊಡ್ಡದಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಬಿಸ್ನೆಸ್ಸನ್ನು ಅರ್ಲಿ ಸ್ಟೇಜಲ್ಲಿ ನೀವು ಚಿಕ್ಕದು, ಸೊ ಇದು ಬೆಳೆಯೋದಿಲ್ಲ ಅಂಥೇಳಿ ನೆಗ್ಲೆಕ್ಟ್ ಮಾಡಿದ್ದೆ ಆದರೆ ನೀವು ಬಿಗರ್ ಗ್ರೋತನ್ನು ಲಾಂಗ್ ಟರ್ಮಲ್ಲಿ ಮಿಸ್ ಮಾಡ್ಕೋತೀರಾ. ಸ್ನೇಹಿತರೆ, ಈ ಬಿಸ್ನೆಸ್ ಅನ್ನೋದು ಒಂಥರ ಅಸೆಟ್ ಇದ್ದಂಗೆ. ಅರ್ಲಿ ಸ್ಟೇಜಲ್ಲಿ ನಾವು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಬೇಕಾಗುತ್ತೆ, ಯಾವುದೇ ರೀತಿ ರಿಸಲ್ಟ್ ಬರ್ತಿರೋದಿಲ್ಲ. ಒಂದ್ಸಲ ಬಿಸ್ನೆಸ್ ಏನಾದರೂ ಸೆಟ್ ಆಯಿತು, ಗ್ರೋ ಆಗಿ ಸ್ಟಾರ್ಟ್ ಆಯಿತು ಅಂತಂದರೆ ಈ ಬಿಸ್ನೆಸ್ಸನ್ನು ನೀವು ಈಸಿಯಾಗಿ ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆನ್ ಮಾಡ್ಬೋದು. ಉದಾಹರಣೆಗೆ ರಿಲಯನ್ಸ್ ಇಂಡಸ್ಟ್ರಿಯನ್ನು ಧೀರುಭಾಯ್ ಅಂಬಾನಿ ಒಂದು 8-10 ವರ್ಷ ತುಂಬ ಎಫರ್ಟ್ ಹಾಕಿ ಕಷ್ಟಪಟ್ಟು ಇವತ್ತು ರಿಲಯನ್ಸ್ ಇಂಡಸ್ಟ್ರಿಯನ್ನು ಕಟ್ಟಿದ್ದಾರೆ. ಇವತ್ತು ಮುಖೇಶ್ ಅಂಬಾನಿ ರಿಲಯನ್ಸ್ ಇಂಡಸ್ಟ್ರಿಯನ್ನು ಈಸಿಯಾಗಿ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಉದಾಹರಣೆಗೆ ಟಾಟಾ ಗ್ರೂಪನ್ನು ಜೇಮ್ಸ್ ಹೆಡ್ಜಿ ಟಾಟಾ ಅವರು 18ನೇ ಶತಮಾನದಲ್ಲಿ ತುಂಬ ಕಷ್ಟಪಟ್ಟು ಕಟ್ಟಿದ್ದಾರೆ. ಆದರೆ ಇವತ್ತು ಟಾಟಾ ಗ್ರೂಪ್ ಇಡೀ ವಿಶ್ವಾದ್ಯಂತ ಅತ್ಯಂತ ವೇಗವಾಗಿ ಯಾಕೆ ಬೆಳೀತಾ ಇದೆ ಅಂತಂದರೆ ಅದರ ಫೌಂಡೇಶನ್ ತುಂಬ ಸ್ಟ್ರಾಂಗ್ ಆಗಿದೆ. ಆ ಕಾರಣದಿಂದಾಗಿ ಇಷ್ಟು ವೇಗವಾಗಿ ಬೆಳೀತಾ ಇದೆ. ಸ್ನೇಹಿತರೆ, ಅರ್ಲಿ ಸ್ಟೇಜಲ್ಲಿ ನೀವು ಬಿಸ್ನೆಸ್ಸನ್ನು ಸೆಟಪ್ ಮಾಡೋಕ್ಕೆ ಸ್ವಲ್ಪ ಎಫರ್ಟ್ ಹಾಕಬೇಕಾಗತ್ತೆ. ಆದರೆ ಒಂದ್ಸಲ ಸೆಟ್ ಆಯ್ತು ಅಂತಂದರೆ ಈಸಿಯಾಗಿ ಈ ಬಿಸ್ನೆಸ್ಸನ್ನು ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನೀವು ಪಾಸ್ ಆನ್ ಮಾಡ್ಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಬಿಸ್ನೆಸ್ ಅಂದ್ರೇನು, ಬಿಸ್ನೆಸ್ಸನ್ನು ಯಾವ ರೀತಿ ಸೆಟ್ ಮಾಡಬೇಕು, ನಮಗಿಷ್ಟವಾದಂಥ ಬಿಸ್ನೆಸ್ಸನ್ನು ನಾವು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಬಿಸ್ನೆಸ್ಸಲ್ಲಿರುವಂಥ ಸ್ಟೇಜಸ್ಗಳು, ಗ್ರೋತ್ ಅಪಾರ್ಚುನಿಟೀಸ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.